ಇಲ್ಲ. ಆದ್ರೂ ಕೂಡ ನಾವು ಅದನ್ನು ನೋಡಿ ಅದರ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಪಾಸುರ ಹೀಗಿದೆ: வையத்து வாழ்வீர் நாமும் நம் பாவைக்கு செய்யம் கிருஷைகள் கேளிரோ பார்க்கடலுள் பைய துயின்றே பரமனடி பாடி நெய் உண்டோம் பால் உண்டோம் காலை நீராடி மயிற்றிலோதம் மலரிட்டு நாம் முடியோம் செய்யாதன செய்தோம் தீக்குறளலை சந்திரோதம் ஐயமும் பிச்சையும் ஆந்தநயம் ಕೈ ಕಾಟಿ ಉಯ್ಯಾಮರೆಯನ್ನಿಹ ಉಗಂದೇಲೋರ್ ಎಂಬಾವಾಯ್. ಇದರಲ್ಲಿ ಫಸ್ಟಿಗೆ ವರ್ಡ್ ಏನಿದೆ, ವೈಯತ್ತು. ವೈಯತ್ತು ಅಂದ್ರೆ ವಿಶಾಲವಾದ ಲೋಕದಲ್ಲಿ, ಅಂದ್ರೆ ಎಂಟೈರ್ ಕ್ರಿಯೇಷನ್ ಅಲ್ಲಿ. ವೀರ್ ಗಾಡ್ ಅಂದ್ರೆ ಇಲ್ಲಿ ವಾಸಿಸುವ, ದೋಸ್ ಆರ್ ಲಿವಿಂಗ್ ಇನ್ ದಿಸ್. ನಾಮುಂ ವಿ ಆರ್ ಟುಗೆದರ್ ಅಂದ್ರೆ ಒಟ್ಟಾಗಿ. ನಮ್ ಪಾವೈಕು, ಇದರಲ್ಲಿ ನಮ್ ಪಾವೈಕ್ ಅಂದ್ರೆ ಗೋದಾದೇವಿ ಇಲ್ಲಿ ಕಾತ್ಯಾಯನಿಯನ್ನು, ಶಿ ಇಸ್ ಟಾಕಿಂಗ್ ಅಬೌಟ್ ಕಾತ್ಯಾಯನಿ. ಚೈಯಂ ಕಿರಿಶೈಗಲ್, ವಾಟ್ ಆರ್ ದಿ ಥಿಂಗ್ಸ್ ವಿ ಹ್ಯಾವ್ ಟು ಪರ್ಫಾರ್ಮ್ ಟು ಪ್ಲೀಸ್, ಅಂದ್ರೆ ಯಾವುದೆಲ್ಲ ವಿಷಯಗಳನ್ನು ನಾವು ಮಾಡಬೇಕು ದೇವರನ್ನು ನಾವು ಆ, ಆ, ಪಡೀಲಿಕ್ಕೆ ಅಂತ. ಕೇಳಿರೋ, ಕೇಳಿ. ಕಡಲೊಳ್, ಹಾಲಿನ ಸಮುದ್ರದಲ್ಲಿ ಗರ್ಭೋದಾಯಕ ವಿಷ್ಣು ಹಾಗೂ ಅವನ ನಾಭಿಯಲ್ಲಿ ಬ್ರಹ್ಮದೇವ. ಪಯ್ಯ ತುಯಿಂಡ್ರ, ಲೈಂಗ್ ಡೌನ್ ಆನ್ ಸ್ನೇಕ್ ಬೆಡ್. ಪಯ್ಯ ಅಂದ್ರೆ ಆದಿಶೇಷ, ತುಯಿಂಡ್ರ ಅಂದ್ರೆ ಲೈಂಗ್ ಡೌನ್ ಅಂದ್ರೆ ಮಲಗಿದ. ಪರಮನ್ ಅಂದ್ರೆ ಪರಮಾತ್ಮ, ಸುಪ್ರೀಂ ಲಾರ್ಡ್. ಅಡಿ ಅಂದ್ರೆ ಲೋಟಸ್ ಫೀಟ್. ಹಾಡಿ. ನಾಟ್ ಓನ್ಲಿ ಸಿಂಗಿಂಗ್ ಗ್ಲೋರೀಸ್ ಬಟ್ ಆಲ್ಸೋ ಅಬ್ಸರ್ವಿಂಗ್ ವ್ರತ. ಇದರಲ್ಲಿ ನೋಡಿ, ಆ, ಭಗವಂತನ ಅಡಿಯ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಭಗವಂತನ ಚರಣ ಕಮಲಗಳನ್ನು ನಾವು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಮೊದಲು ಭಗವಂತನ ಚರಣಗಳನ್ನು ನೋಡ್ಬೇಕಂತೆ. ಹೇಳ್ತಾರಲ್ಲ, ಅಡಿಯಿಂದ ಮುಡಿ ತನಕ ಅಂತ. ಅಂದ್ರೆ ಪಾದದಿಂದ ಹಿಡಿದು ಆ, ಮುಡಿಯ ತನಕ ನಾವು ಭಗವಂತನ ದರ್ಶನ ಮಾಡಬೇಕು. ಹಾಗೆ ದರ್ಶನ ಮಾಡುವಾಗ ನಾವು ಎರಡು ಕಣ್ಣಲ್ಲಿ ಕೂಡ ನಾವು ಕಂಪ್ಲೀಟ್ ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಎಷ್ಟು ನಾವು ಭಗವಂತನನ್ನು ಅಲ್ಲಿ ಅಬ್ಸರ್ವ್ ಮಾಡ್ತೇವೋ ಅದನ್ನೇ ಮತ್ತೆ ಹೆಚ್ಚಾಗಿ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು. ದರ್ಶನ ಮಾಡಿದ್ಮೇಲೆ ಮತ್ತೊಂದು 5-10 ನಿಮಿಷ ಹೋಗಿ ಹಿಂದೆ ಕೂತ್ಕೊಳ್ತಾರೆ. ಯಾಕೆ ಕೂತ್ಕೊಳ್ತಾರೆ ಅಂದ್ರೆ ಭಗವಂತನ ನಾವು ರೂಪವನ್ನು ನಾವು ಯಾವ ರೀತಿ ನಾವು ನೋಡಿದ್ದೇವೆ ಎರಡು ಕಣ್ಣುಗಳಲ್ಲಿ, ಅದನ್ನು ನಾವು ಅನುಭವಿಸ್ಬೇಕಂತೆ. ಆ ಅನುಭವಿಸಿದ ಮೇಲೆ ಮತ್ತೆ ಹೊರಗೆ ಹೋದ್ಮೇಲೆ ಕೆಲವು ಡಿವೋಟಿಗಳು ಕೇಳ್ತಾರೆ, ನಿಮ್ಮ ಮುಖದಲ್ಲಿ ತುಂಬಾ ಒಂದು ಲಕ್ಷಣ ಕಾಣ್ತಾ ಉಂಟು, ಪ್ರಜ್ವಲ ಕಾಣ್ತಾ ಉಂಟು ಅಂತ. ಅದು ಯಾಕೆಂದ್ರೆ ನಾವು ಅಷ್ಟು ಭಗವಂತನನ್ನು ಅಬ್ಸರ್ವ್ ಮಾಡಿದ್ರಿಂದ ಆ ರೀತಿ ಕಾಣ್ತೇವೆ. ಹಾಗೆ ಬೇರೆ ಏನನ್ನು ಕೇಳದೆ ಭಗವಂತನ ಅಡಿಯನ್ನು, ಚರಣಾರವಿಂದವನ್ನು ನಾವು ಫಸ್ಟ್ ನೋಡಿ ಮತ್ತೆ ಮುಡಿ ತನಕ ನೋಡ್ಬೇಕು ಅಂತ ಇದರಲ್ಲಿ ಹೇಳ್ತಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕದ ಆ, ಭಕ್ತ ಸಂತ ದ್ವಯರಾದ ಪುರಂದರದಾಸರು ಹಾಗೂ ಕನಕದಾಸರಲ್ಲಿ ಒಬ್ಬರಾದ ಪುರಂದರದಾಸರು ಈ ಭಗವಂತನ ಅಡಿಯ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ತಮ್ಮ ಭಜನೆಯಲ್ಲಿ ಹೇಳಿದ್ದಾರೆ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲೂಬಹುದು, ದಾಯಾದಿ ಬಂಧುಗಳ ಬಿಡಲೂಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು ಅಂತ ಹೇಳ್ತಾರೆ. ಅಂದ್ರೆ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೆ ಬಿಡಬಹುದು, ರಾಯತ ಮುನಿದರೆ ರಾಜವನೆ ಬಿಡಬಹುದು. ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ಅಂದ್ರೆ ತಾಯಿ ತಂದೆಯರನ್ನು ಬಿಟ್ಟು ಕೂಡ ತಪಸ್ಸನ್ನು ಮಾಡಬಹುದು. ಆದ್ರೆ ದಾಯಾದಿ ಮತ್ತು ಬಂಧುಗಳನ್ನು ಕೂಡ ನಾವು ಬಿಡಲೂಬಹುದು. ರಾಯತ ಮುನಿದರೆ ಅಂದ್ರೆ ರಾಜ್ಯದಲ್ಲಿರುವಂತಹ ರಾಜರ
ಕೋಪಿಸ್ಕೊಂಡ್ರೆ ಆ ರಾಜ್ಯವನ್ನು ಕೂಡ ನಾವು ಬಿಡ್ಬೋದು. ಆದ್ರೆ ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು. ಯಾಕಂದ್ರೆ ಪರಮ ಪುರುಷೋತ್ತಮದ ಅಡಿಯೇ ನಮ್ಗೆ ಭಾಗ್ಯ ಇರಬೇಕು ಕೊನೆ ತನಕ ಅಂತ. ಅದನ್ನೇ ಇದರಲ್ಲಿ ಆಂಡಲ್ನಾಚಾರ್ಯ ಕೂಡ ಹೇಳ್ತಾರೆ ಇಲ್ಲಿ. ಅಡಿ ಅಂದ್ರೆ ಲೋಟಸ್ ಫೀಟ್, ಪಾಡಿ ಅಂದ್ರೆ ಅದನ್ನು ಗ್ಲೋರಿಫೈ ಮಾಡಬೇಕು. ನಾವು ಯಾವ್ದನ್ನ ಸಿಂಗ್ ಮಾಡ್ತೇವೆ ಅದನ್ನು ಗ್ಲೋರಿಫೈ ಮಾಡ್ತಾ ಇರಬೇಕು. ಬಟ್ ಆಲ್ಸೋ ಅದರೊಟ್ಟಿಗೆ ನಾವು ಅಬ್ಸರ್ವಿಂಗ್ ವ್ರತವನ್ನು ಸಹ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ನಾವು ಏನು ಉಪವಾಸ ಅಂತ ಹೇಳ್ತೇವೆ ಅಂದ್ರೆ ಕಂಟ್ರೋಲಿಂಗ್ ಸೆನ್ಸಸ್ ಆ್ಯಂಡ್ ಡೈವರ್ಟ್ ಸೆನ್ಸಸ್ ಟು ಲಾರ್ಡ್, ಹೇಗೆ ನಾವು ಈಟಿಂಗ್ ಹ್ಯಾಬಿಟ್ ಅನ್ನು ನಾವು ಉಪವಾಸ ಅಂದ್ರೆ ಅಂತ ಭಗವಂತನ ಉಪ ಅಂದ್ರೆ ಪಾದದಲ್ಲಿ ನಾವು ವಾಸ ಮಾಡುವಂಥದ್ದು. ಅದನ್ನು ನಾವು ಅಂದ್ರೆ ಏನೆಲ್ಲ ತಿನ್ನಬಾರ್ದು ಏನೆಲ್ಲ ತಿನ್ಬೇಕು ಅಂತ ಇದರಲ್ಲೆಲ್ಲ ಹೇಳ್ತಾ ಇದ್ದಾರೆ. ನೈ ಉಣ್ಣೋಮ್ ಅಂದ್ರೆ ತುಪ್ಪವನ್ನು ತಿನ್ನಬಾರ್ದು. ಪಾಲ್ ಉಂಡ್ರೋಮ್ ಹಾಲನ್ನು ಕುಡಿಬಾರ್ದು. ನಾಟ್ ದಿನ ಕಾಲೈ ಬ್ರಹ್ಮ ಮುಹೂರ್ತ ನೀರಾಡಿ ಟೇಕಿಂಗ್ ಬಾತ್. ಮೈ ಇಟ್ಟುಳೋರ್ದುಮ್ ಅಂದ್ರೆ ಕಾಡಿಗೆ ಆ, ನಾವು ಕಣ್ಣಿಗೆ ಹಾಕುವಂತಿಲ್ಲ. ಮಲರಿಟ್ಟು ಹೂಗಳನ್ನು ನಾವು ನಾ ಮುಡಿಯೋಮ್ ಅಂದ್ರೆ ಮುಡಿಗೆ ಮುಡಿಯುವುದಿಲ್ಲ. ಸಯ್ಯಾದನ ಸೈದೋಮ್ ವಾಟ್ ಈಸ್ ನಾಟ್ ಪರ್ಮಿಟೆಡ್ ಇನ್ ವೇದ ಅಂದ್ರೆ ವಿ ಶುಡ್ ನಾಟ್ ಟೋಲ್ಡ್. ವೇದದಲ್ಲಿ ಏನಿಲ್ಲೋ ಅದನ್ನು ನಾವು ಹೇಳ್ಬಾರ್ದು ಅಂತ ಇದರಲ್ಲಿ ಹೇಳ್ತಾರೆ. ತೀಕುರಳೈ ಯಾವುದೇ ಪ್ರಜಲ್ಪವನ್ನು ಮಾಡಬಾರ್ದು. ಚಂದ್ರೋದಮ್ ವಿಲ್ ನಾಟ್ ಸ್ಪೀಕ್ ಹೇಳಬಾರ್ದು. ಇದನ್ನು ನೋಡುವಾಗ ನಮಗೆ ನೆಕ್ಟ್ ಆಫ್ ಇನ್ಸ್ಟ್ರಕ್ಷನ್ ನ ಮೊದಲನೇ ವರ್ಸ್ ಏನ್ ಹೇಳ್ತಾರೆ, ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಪೃಷ್ಠ ವೇಗಂ ಅಂತ ಹೇಳ್ತಾರಲ್ಲ, ಅದನ್ನು ನಮ್ಗೆ ನೆನಪಿಗಾಗ್ತದೆ. ಅಂದ್ರೆ IMM ಅಂದ್ರೆ ಟಾಕ್ಸ್ ಅಬೌಟ್ ಚಾರಿಟಿ. ಒನ್ ಶುಡ್ ಆಲ್ವೇಸ್ ಗಿವ್ ಚಾರಿಟಿ ಟು ಸ್ಯಾಟಿಸ್ಫೈ ಡಿವೋಟೀಸ್ ಓನ್ಲಿ ಫಾರ್ ದಿ ಪರ್ಪೋಸ್ ಆಫ್ ಅಂದ್ರೆ ಎನ್ಕರೇಜಿಂಗ್ ಜೀವ ಟು ಗೆಟ್ ಕೃಷ್ಣ ಕಾನ್ಶಿಯಸ್ನೆಸ್. ಇದರಲ್ಲಿ ಚಾರಿಟಿಯ ಬಗ್ಗೆ ಸಹ ಹೇಳಿದ್ದಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ. ಬ್ಲೈಂಡ್ಲಿ ಕೆನ್ ನಾಟ್ ಗಿವ್ ಚಾರಿಟಿ. ಒಬ್ಬರಿಗೆ ನಾವು ಅಂದ್ರಾಗಿ ನಾವು ಯಾವತ್ತೂ ಕೂಡ ಚಾರಿಟಿಯನ್ನು ಕೊಡಬಾರ್ದು. ಅದು ಯಾವ ಯೂಸಿಗೆ ಹೋಗ್ತದೆ, ಕೃಷ್ಣ ಕಾನ್ಶಿಯಸ್ಗೆ ಹೋಗುದಂತಾದ್ರೆ ನಾವು ಮಾತ್ರ ಅದಕ್ಕೆ ಕೊಡಬೇಕು ಅಂತ ಅದರಲ್ಲಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಬೈಯಿಂಗ್ ಡೂ ಸೋ ಒನ್ ಕ್ಯಾನ್ ಇಲವೇಟ್ ದೆಮ್ ಅಂದ್ರೆ ಅದನ್ನು ಕೊಟ್ಟು ನಾವು ಕೃಷ್ಣ ಕಾನ್ಶಿಯಸ್ ಅನ್ನು ಕೊಟ್ಟು ಅವರನ್ನು ಇಲವೇಟ್ ಮಾಡೋದಿದ್ರೆ ಮಾತ್ರ ನಾವು ಕೊಡ್ಬೋದು ಅಂತ ಹಾಗೆ ಚಾರಿಟಿಯಲ್ಲಿ ಹೇಳ್ತಾರೆ. ಈ ಪಾಸುರದ ಅನುವಾದ ಏನು, ಸಾರಾಂಶ ಏನು ಅಂದ್ರೆ, ಈ ವಿಶಾಲ ಭೂಲೋಕದಲ್ಲಿ ಬಾಳಿ ಬದುಕುವ ಭಾಗ್ಯವಂತರೇ, ನಾವು ನಮ್ಮ ವೃತಾಚರಣೆಯ ಅಂಗವಾಗಿ ಮಾಡಬೇಕಾದ ಕಾರ್ಯಗಳನ್ನು ವಿಧಿ ನಿಯಮಗಳನ್ನು ಕೇಳಿ ಕ್ಷೀರಸಾಗರದಲ್ಲಿ ಶೇಷಶಯನನಾಗಿ ಯೋಗ ನಿದ್ರೆಯಲ್ಲಿರುವ ಪರಮ ಪುರುಷನ ಶ್ರೀ ಪಾದಗಳನ್ನು ಸ್ತೋತ್ರವನ್ನು ಮಾಡುತ್ತೇವೆ. ಉಷಾ ಕಾಲದಲ್ಲೆದ್ದು ಸ್ನಾನ ಮಾಡುತ್ತೇವೆ. ತುಪ್ಪ ಹಾಗೂ ಹಾಲನ್ನು ಸೇವಿಸುವುದಿಲ್ಲ. ಕಣ್ಣಿಗೆ ಸೌಂದರ್ಯಾಕರ್ಷಣೆ ನೀಡುವ ಕಾಡಿಗೆ ಹಚ್ಚಿಕೊಳ್ಳುವುದಿಲ್ಲ. ತಲೆಮುಡಿಗೆ ಅಲಂಕಾರವಾಗಿರುವ ಹೂಗಳನ್ನು ಮುಡಿಯುವುದಿಲ್ಲ. ಏನೆಲ್ಲ ಮಾಡಬಾರದು ಎಂದು ಹಿರಿಯರು ಆಚಾರ್ಯರು ಹೇಳಿರುವ ಕಾರ್ಯಗಳನ್ನು ಮಾಡುವುದಿಲ್ಲ. ಯೋಗ್ಯ ಅತಿಥಿಗಳಿಗೆ ಕೈಲಾದ ಮಟ್ಟಿಗೆ ದಾನ ಧರ್ಮ ಮಾಡುತ್ತೇವೆ. ಭಿಕ್ಷುಕರಿಗೆ ಅನ್ನದಾನ ಮಾಡುತ್ತೇವೆ. ಈ ರೀತಿಯಲ್ಲಿ ಆತ್ಮೋಜ್ಜೀವನದ ಬಗೆಯನ್ನು ನಾವು ಚಿಂತಿಸುತ್ತೇವೆ. ಇದರಿಂದಲೇ ಅಪಾರ ಸಂತೋಷ ಉಂಟಾಗುತ್ತದೆ. ಹೀಗೆ ನಮ್ಮ ವೃತವು ಸಿದ್ಧಿಯಾಗುತ್ತದೆ. ಶ್ರೀಕೃಷ್ಣನ ಸಮಕಾಲೀನ ವ್ಯಕ್ತಿಗಳೆಲ್ಲರನ್ನೂ ಗೋದಾದೇವಿಯು ಭಾಗ್ಯವಂತರೆಂದು ಕರೆದಿದ್ದಾರೆ. ಇವರೆಲ್ಲರೂ ಭಾಗ್ಯವಂತರೂ ಹೌದು. ಯಾಕೆಂದ್ರೆ ಅವರೆಲ್ಲರೂ ಶ್ರೀಕೃಷ್ಣನ ಪಾದಾರವಿಂದವನ್ನು ನಂಬಿದವರು. ಇವರು ಚೇತನನ ಎಲ್ಲ ಜನ್ಮಗಳಿಂದ ಶೇಷಭೂತರು ಕೂಡ. ಇವರು ಸೂಕ್ತ ರೀತಿಯಲ್ಲಿ ವೃತವನ್ನು ಮಾಡಿದ್ದೇ ಆದರೆ ಅದರ ಫಲಗಳನ್ನು ಭಗವಂತನು ಕೊಟ್ಟೇ ಕೊಡುತ್ತಾನೆಂದು ಗೋದಾದೇವಿಯವರ ನಂಬಿಕೆ. ಇದನ್ನು ವೃತ ಮಾಡುವುದರ ಮೂಲಕ ನೆರವೇರಿಸಿಕೊಳ್ಳಬೇಕು. ಹೀಗೆ ಮಾಡುವಾಗ ಹಾಲು ಹಾಗೂ ತುಪ್ಪವನ್ನು ಸೇವಿಸದೇ ಇರುವುದು, ಕಾಡಿಗೆ ಕಣ್ಣಿಗೆ ಹಚ್ಚಿಕೊಳ್ಳದೇ ಇರುವುದು, ಹೂವನ್ನು ಮುಡಿಯದೇ ಇರುವುದು, ಚಾಡಿ ಮಾತುಗಳನ್ನು ಹೇಳದೇ ಇರುವುದು, ಹಿರಿಯರ ಮಾತು ಮೀರದೇ ಇರುವುದು, ಈ 6 ಕೃತ್ಯಗಳನ್ನು ಪಾಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಶ್ರೀಪಾದದ ಬಗ್ಗೆ ಕೀರ್ತನೆ, ಉಷಾ ಕಾಲದಲ್ಲಿ ಸ್ನಾನ, ಅತಿಥಿ ಸತ್ಕಾರ, ಭಿಕ್ಷುಕರಿಗೆ ದಾನ, ಆತ್ಮೋಜ್ಜೀವನ ಚಿಂತನೆ, ದೇವರ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಿಂದ ಇರುವುದು, ಇವುಗಳನ್ನು ನಾವು ತಪ್ಪದೇ ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಬಿಡಬೇಕಾದದ್ದು 6, ಮಾಡಬೇಕಾದದ್ದು 6, ಚಿಂತಿಸಬೇಕಾದದ್ದು 6. ಅದೇ ಶರಣಗತಿ. ಕ್ಷೀರ ಸಮುದ್ರದ ಶೇಷಶಾಹಿಯಲ್ಲಿ ವ್ಯೂಹರೂಪಿ ಆತನದ್ದು. ನಮ್ಮ ಹೃದಯದಲ್ಲಿದ್ದವನೇ ಅಂತರ್ಯಾಮಿ ರೂಪ. ಅವನ ನಾಮ ಸಂಕೀರ್ತನೆ ಮಾಡಿ ಸರಿಯಾದ ಕ್ರಮದಲ್ಲಿ ವೃತಾಚರಣೆ ಮಾಡಿದರೆ ಅದರ ಫಲ ಸಿದ್ಧಿಸುತ್ತದೆ ಎಂಬ ಸತ್ಯವನ್ನು ಈ ಪಾಸುರ ಸಾರುತ್ತದೆ. ಜ್ಞಾನ ಪ್ರಾಪ್ತಿಗೆ ಆಚಾರ್ಯರ ಆಶ್ರಯ ಅಗತ್ಯ. ಅಂದ್ರೆ ಹೇಗೆ ನಾವು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಕೂಡ ಗುರುವಿನ ಒಂದು
ಆ, ಅಗತ್ಯ ಯಾವ ರೀತಿ ಇರ್ತದೆ ಶಿಷ್ಯರಿಗೆ, ಅದೇ ರೀತಿ ಇಲ್ಲಿ ಆಚಾರ್ಯ ಜ್ಞಾನ ಪ್ರಾಪ್ತಿಗೋಸ್ಕರ ಆಚಾರ್ಯರ ಅಥವಾ ಗುರುಗಳ ಆಶ್ರಯವೂ ಕೂಡ ಅಗತ್ಯ. ಅದರ ಪ್ರಯತ್ನದಲ್ಲಿರುವಾಗ ಇತರ ವಿಷಯಗಳನ್ನು ಅಥವಾ ಇತರ ದೇವತೆಗಳ ಆಶ್ರಯಗಳು ಕೂಡ ನಾವು ಮಾಡ್ಕೊಳ್ಬಾರ್ದು. ಆತ್ಮನನ್ನು ಕೆಡಿಸುವ ಮಾತುಗಳನ್ನು ಹೇಳಬಾರದು. ಆಚಾರ್ಯರು ಪರಮಾತ್ಮನ ದರ್ಶನ ಮಾಡಿಸುವವರು. ಆ, ದ್ವಯಾನುಸಂಧಾನದಿಂದಲೇ ಆತ್ಮೋಜ್ಜೀವನ ಸಾಧ್ಯ. ಇಲ್ಲಿ ಗೋದಾದೇವಿಯರ ಪಾಲೈನೊಂದು ವೃತ್ತದ ಉದ್ದೇಶ ಹಾಗೂ ವಿಶಿಷ್ಟತೆಗಳನ್ನು ನಾವು ತಿಳಿದುಕೊಳ್ಳಬಹುದು. ಅವರ ಉದ್ದೇಶ ಕೇವಲ ಭಕ್ತಿ ಮಾರ್ಗದಲ್ಲಿದ್ದು ಬೇರೆಯವರನ್ನು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ದು ಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯಬೇಕೆಂದು. ಬೇರೆ ಯಾವ ಭೌತಿಕ ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲ. ಭೋಗ ವೈಭೋಗಗಳ ಅಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ಭಕ್ತಿ ಹಾಗೂ ಸಾನ್ನಿಧ್ಯವನ್ನು ಪಡೆಯಲು ವೃತ್ತದ ಉದ್ದೇಶವಾಗಿರಬೇಕು. ನಾವು ನೋಡಿರ್ಬೋದು ಭಾಗವತಮಲ್ಲಿ ಅದಿತಿ ಕೂಡ ಆ, ಪಯೋವೃತ ಅಂತ ಒಂದು ವೃತವನ್ನು ಮಾಡ್ತಾರೆ. ಅಂದ್ರೆ ಉದ್ದೇಶ ಏನಂದ್ರೆ ಕೃಷ್ಣನನ್ನು ತನ್ನ ಮಗನಾಗಿ ಪಡೆಯಬೇಕು ಅಂತ. ಹಾಗೆ ಇಲ್ಲಿ ಗೋದಾದೇವಿಯರು ಕೂಡ ಉದ್ದೇಶ ಏನಂದ್ರೆ ಗೋಪಿಯರು ಹೇಗೆ ಕಾತ್ಯಾಯನಿ ವೃತವನ್ನು ಮಾಡಿ ಕೃಷ್ಣನನ್ನು ತನ್ನ ಪತಿಯನ್ನಾಗಿ ಮಾಡಿಕೊಂಡ್ರು, ಹಾಗಿದ್ದೇ ರೀತಿ ಇಲ್ಲಿ ಗೋದಾದೇವಿಯರು ಕೂಡ ಈ ಪಾವೈನ ಒಂದು ವ್ರತವನ್ನು ಆಚರಿಸಿ ಭಗವಂತನನ್ನು ಪಡೆಯಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಆ, ದೇವತೆಗಳನ್ನು ಕೂಡ ಉಪಾಸಿಸುವವರು ಕೂಡ ತಮ್ಮ ಉದ್ದೇಶವನ್ನು ಕೇವಲ ಕೃಷ್ಣ ಭಕ್ತಿಗಾಗಿ ನಾವು ಮಾಡಬೇಕು. ಸುಭಾಷಿತದಲ್ಲಿ ಹೇಳಿದ ಹಾಗೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚಂತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತಾರೆ. ಅಂದ್ರೆ ಆಕಾಶಾತ್ ಪತಿತಂ ತೋಯಂ ಅಂದ್ರೆ ಆಕಾಶದಲ್ಲಿ ಬೀಳುವಂತಹ ಮಳೆಯ ಹನಿಗಳು ಹೇಗೆ ಒಟ್ಟಾಗಿ ಸಾಗರವನ್ನು ಸೇರ್ತವೆಯೋ ಹಾಗೆಯೇ ಕೂಡ ಸರ್ವದೇವ ನಮಸ್ಕಾರಂ ಅಂದ್ರೆ ಎಲ್ಲಾ ದೇವತೆಗಳನ್ನು ಕೂಡ ನೀವು ನಮಸ್ಕರಿಸಿದ್ರು ಪೂಜೆ ಮಾಡಿದ್ರು ಕೂಡ ಅದರ ಪ್ರತಿಫಲ ಏನಾಗ್ತದೆ ಅಂದ್ರೆ ಕೇಶವಂ ಪ್ರತಿ ಗಚ್ಚತಿ. ನೀವೆಲ್ಲ ಊರಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸಿದ್ರೆ ಲಾಸ್ಟಿಗೆ ಏನ್ ಹೇಳ್ತಾರೆ ಅವರು? ಕೃಷ್ಣಾರ್ಪಣ ಮಸ್ತು. ಯಾವುದೇ ಪೂಜೆ ಮಾಡಿದ್ರು ಕೂಡ ಲಾಸ್ಟಿಗೆ ಅಂತ ಹೇಳ್ತಾರೆ ಕೃಷ್ಣಾರ್ಪಣ ಮಸ್ತು. ಅಂದ್ರೆ ಅದು ಕೃಷ್ಣನಿಗೆ ಹೋಗ್ತದೆ. ದೇವತೆಗಳೆಲ್ಲ ಯಾರು? ಪರಮಾತ್ಮನ ಪ್ರತಿನಿಧಿಗಳು. ಹೇಗೆ ನಮ್ದು ಗೌರ್ಮೆಂಟ್ ಅಲ್ಲಿ ಒಂದು ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅಂತ ಇರ್ತಾರೆ, ಅವರ ಅಂಡರ್ ಅಲ್ಲಿ ಬೇರೆ ಬೇರೆ ಖಾತೆಗಳ ಮಂತ್ರಿಗಳೆಲ್ಲ ಇರ್ತಾರೆ. ಅವರೆಲ್ಲ ಕೊನೆಗೆ ಇದ್ ಮಾಡುದು ಸಬ್ಮಿಟ್ ಎಲ್ಲಿಗೆ ಆಗುದು? ಪ್ರಧಾನಮಂತ್ರಿಗೆ ಆಗುದು. ಹಾಗೆ ಭಗವಂತ ಕೂಡ ನಮ್ದು ಭಗವಂತನ ಎಲ್ಲ ಈ ದೇವತೆಗಳು ಕೂಡ ಭಗವಂತನ ಪ್ರತಿನಿಧಿಗಳು. ಹಾಗೂ ನಾವು ಯಾರನ್ನು ಕೂಡ ನಾವು ಉಪಾಸಿಸಿದ್ರು ಕೂಡ ಅದು ಹೋಗೋದು ಭಗವಂತನಿಗೆ. ತೋ ಅಂದ್ರೆ ಉದ್ದೇಶ ನಮ್ದು ಯಾವ ರೀತಿಯಲ್ಲಿ ಇರಬೇಕು? ಭಗವಂತನನ್ನು ಸಾಕ್ಷಾತ್ಕಾರ ಪಡೆಯುವಂತಹ ಒಂದು ಉದ್ದೇಶವನ್ನು ಮಾತ್ರ ನಾವು ಇಟ್ಕೊಳ್ಬೇಕು, ವಿನ ಬೇರೆ ಯಾವುದೇ ಭೌತಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಆ ದೇವತೆಗಳು ಪರಮಾತ್ಮನ ಪ್ರತಿನಿಧಿಗಳು. ಸುಲಭವಾಗಿ ನಮಗೆ ಭಕ್ತಿಯ ಅಮೃತವನ್ನು ಒದಗಿಸಲು ಭಗವಂತನೊಂದಿಗೆ ಸಂಬಂಧವನ್ನು ಮಾಡಲು ನಮಗೆ ಸಹಾಯ ಮಾಡುತ್ತಾರೆ. ಯಾವ ರೀತಿಯಲ್ಲಿ ಗೋಪಿಯರು ಕಾತ್ಯಾಯನಿ ವೃತವನ್ನು ಆಚರಿಸಿ ಕೃಷ್ಣನನ್ನು ತಮ್ಮ ಪತಿಯನ್ನಾಗಿಸಿದರು ಎಂದು ಶ್ರೀಮದ್ ಭಾಗವತದ 10ನೇ ಸ್ಕಂದದ 22ನೇ ಅಧ್ಯಾಯದ ಕೆಲವು ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಒಂದೆರಡು ಮೂರು ಶ್ಲೋಕವನ್ನು ಮಾತ್ರ ನಾನು ನಿಮಗೆ ನಿಮ್ಮ ಎದುರಿಗೆ ಪ್ರಸ್ತುತಪಡಲಿಕ್ಕೆ ನಾನು ನೋಡ್ತೇನೆ. ಮೊದಲನೇದಾಗಿ ಶ್ರೀಮದ್ ಭಾಗವತದ 10ನೇ ಅಧ್ಯಾಯದ 10ನೇ ಸ್ಕಂದದ 22ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀ ಶುಕ ಉವಾಚ ಹೇಮಂತೆ ಪ್ರಥಮೆ ಮಾಸಿ ನಂದವೃಜಾ ಕುಮಾರಿಕಾಃ ಚೇರುರ್ಹವಿಷ್ಯಾಂ ಭುಂಜಾನಃ ಕಾತ್ಯಾಯನಿ ಅರ್ಚನಾವೃತಂ. ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಡ್ಯೂರಿಂಗ್ ದಿ ಫಸ್ಟ್ ಮಂತ್ ಆಫ್ ವಿಂಟರ್ ಸೀಸನ್ ದಿ ಯಂಗ್ ಅನ್ಮ್ಯಾರಿಡ್ ಗರ್ಲ್ಸ್ ಆಫ್ ಗೋಕುಲ observed the vow of worshipping goddess Katyayani. For the entire month they are only unspiced khichdi. ಇದರಲ್ಲಿ ವ್ರತವನ್ನು ಮಾಡುವಾಗ ನಾವು ಯಾವೆಲ್ಲ ವಿಧಿಗಳನ್ನು ಪಾಲಿಸಬೇಕು, ನಮ್ಮ ಹೊಟ್ಟೆಯನ್ನು ಯಾವ ರೀತಿ ಅದನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಯಾವುದನ್ನೆಲ್ಲ ತಿನ್ನಬಾರ್ದು, ಇದನ್ನೆಲ್ಲ ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ಹೇಳ್ತಾರೆ, ಚಳಿಗಾಲದ ಮೊದಲ ತಿಂಗಳು ಗೋಕುಲದ ಯುವ ಅವಿವಾಹಿತ ಹುಡುಗಿಯರು ಕಾತ್ಯಾಯನಿ ದೇವಿಯ ವ್ರತವನ್ನು ಆಚರಿಸಿದರು. ಇಡೀ ತಿಂಗಳು ಅವರು ಕೇವಲ ಖಾರವಿಲ್ಲದ ಕಿಚಡಿಯನ್ನು ಅಂದ್ರೆ ಪ್ರಿಪೇರ್ಡ್ ಬೈ ಬಾಯ್ಲಿಂಗ್ ಟುಗೆದರ್ ಮೂಂಗ್ ದಾಲ್ ಅಂಡ್ ರೈಸ್ ವಿದೌಟ್ ಎನಿ ಸ್ಪೈಸಸ್ ಆರ್ ಟರ್ಮರಿಕ್, ಖಾರವಿಲ್ಲದ ಕಿಚಡಿಯನ್ನು ಮಾತ್ರ ಸೇವಿಸಿದರು. ಧಾರ್ಮಿಕ ವಿಧಿವಿಧಾನವನ್ನು ಜಾರಿಗೊಳಿಸುವ ಮೊದಲು ದೇಹವನ್ನು ಶುದ್ಧೀಕರಿಸಲು ಈ ರೀತಿಯ ಆಹಾರವನ್ನು ಶಿಫಾರಸು ಮಾಡಲಾಗುತ್ತದೆ.
ಇದನ್ನು ಕೂಡ ಇಲ್ಲಿ ಹೇಳ್ತಾರೆ. ಯಾವ ರೀತಿ ವ್ರತವನ್ನು ಮಾಡುವಾಗ ನಾವು ಯಾವ ರೀತಿ ಆಹಾರವನ್ನು ನಾವು ಸೇವಿಸಬೇಕು, ಯಾವ ರೀತಿ ನಮ್ಮ ದೇಹವನ್ನು ಶುದ್ಧಿಯನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಇವನ್ನು ಆದಿತ್ಯವರು ವ್ರತವನ್ನು ಮಾಡುವಾಗ ಕೂಡ ಖಾಲಿ ಹಾಲನ್ನು ಮಾತ್ರ ಸೇವಿಸ್ತಿದ್ರು. ಅದನ್ನು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಇನ್ನೊಂದು ಶ್ಲೋಕ 10 ಭಗವ ಭಾಗವತಂನ 10ನೇ ಸ್ಕಂದದ 22ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏವಂ ಮಾಸಂ ವೃತಾಂ ಚೇರುಹು ಕುಮಾರ್ಯಃ ಕೃಷ್ಣಚೇತಸಃ ಭದ್ರಕಾಳೀಂ ಸಮಾನಾರ್ಚುತ್ ಭೂಯನ್ನಂದ ಸುತಾಪತಿಃ. Thus, for an entire month, the girls carried out their vow and properly worshipped the goddess Bhadrakali, fully absorbing their minds in Krishna and meditating upon the following thought: May the son of King Nanda become my husband. ಹೀಗೆ 1 ತಿಂಗಳು ಪೂರ್ತಿ ಗೋಪಿಯರು ತಮ್ಮ ವ್ರತವನ್ನು ನೆರವೇರಿಸಿದರು ಮತ್ತು ಭದ್ರಕಾಳಿ ದೇವಿಯನ್ನು ಸರಿಯಾಗಿ ಪೂಜಿಸಿದರು. ಹೇಗೆ? ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಇಟ್ಟು ಈ ರೀತಿಯಾಗಿ ಧ್ಯಾನಿಸ್ತಾರೆ. ಏನೆಂದು? ರಾಜನಂದನ ಮಗ ನನಗೆ ಪತಿಯಾಗಲಿ. ಮೇ ದಿ ಸನ್ ಆಫ್ ಕಿಂಗ್ ನಂದ ಬಿಕಮ್ ಮೈ ಹಸ್ಬೆಂಡ್. ನೋಡಿ, ಇದರಲ್ಲಿ ಕೂಡ ಕೆಲವರು ಹೇಳ್ತಾರೆ, ಗೋಪಿಯರು ಕೂಡ ಕಾತ್ಯಾಯನಿ ದೇವಿಯನ್ನು ಪೂಜಿಸಿದ್ದಾರೆ, ನಾವು ಯಾಕೆ ಪೂಜಿಸಬಾರ್ದು ಅಂತ. ಆದ್ರೆ ಅವರ ಉದ್ದೇಶ ಏನಿತ್ತು ಅಂತ ನಾವು ತಿಳ್ಕೊಳ್ಬೇಕು. ಅವರದ್ದು ಉದ್ದೇಶ ಇದ್ದದಂದ್ರೆ ಖಾಲಿ ಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ. ಹಾಗೆ ಇಲ್ಲಿ ಕೂಡ ಗೋದಾದೇವಿಯರು ಕೂಡ ಎಲ್ಲ ಸಖಿಯರನ್ನು ಬೆಳಿಗ್ಗೆ ಬೇಗನೆ ಎಬ್ಬಿಸಿ ನಗರ ಸಂಕೀರ್ತನೆಗೆ ಕರೆದುಕೊಂಡು ಹೋಗಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಈ ಪಾಯಿ ಅನ್ನೋ ಒಂದು ವ್ರತವನ್ನು ಆಚರಿಸಿ ಭಗವಂತನನ್ನು ತಮ್ಮ ಪತಿಯನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳ್ಕೊಂಡು ಇವರು ಈ ವ್ರತವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 10ನೇ ಸ್ಕಂದದ 22ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಉಷಸ್ಯೂತಹಾಯ ಗೋತ್ರೈ ಸ್ವಯೇತ್ ಅನ್ಯೋನ್ಯಾಬದ್ಧ ಭಾವಃ ಕೃಷ್ಣ ಮುಚ್ಚೇರ್ ಜಗುರ್ ಯಾಂತ್ಯಃ ಕಾಲಿಂದ್ಯಾಂ ಸ್ನಾತುಂ ಅನ್ವಹುಂ. ಅಂದ್ರೆ ಈಚ್ ಡೇ ದೇ ರೋಸ್ ಎಟ್ ಡಾನ್, ಕಾಲಿಂಗ್ ಔಟ್ ಟು ಒನ್ ಅನದರ್ ಬೈ ನೇಮ್. They all held hands and loudly sang the glories of Krishna while going to the Kalindi to take their bath. ಪ್ರತಿದಿನ ಅವರು ಮುಂಜಾನೆ ಬೇಗನೆ ಎದ್ದು ಬೇರೆಯವರನ್ನು ಹೆಸರು ಹಿಡಿದು ಕರೆಯುತ್ತಾ ಎಲ್ಲರೂ ಕೈಗಳನ್ನು ಹಿಡಿದುಕೊಂಡು ತಮ್ಮ ಸ್ನಾನಕ್ಕೆ ಕಾಳಿಂದಿ ನದಿಗೆ ಹೋಗುವಾಗ ಕೃಷ್ಣನ ಮಹಿಮೆಗಳನ್ನು ಜೋರಾಗಿ ಹಾಡುತ್ತಿದ್ರು ಅಂತ. ಇದರಿಂದ ನಮ್ಗೆ ಏನ್ ತಿಳಿತಂದ್ರೆ, ಫಸ್ಟ್ ಆಫ್ ಆಲ್ ಇವತ್ತಿನ ಪಾಸುರದಲ್ಲಿ ನಾವು ತಿಳ್ಕೊಳ್ಬೇಕಾದಂದ್ರೆ, ಅವರು ನಿನ್ನೆ ಎಲ್ಲ ನಾಮರೂಪ ಗುಣ ಲೀಲೆಗಳನ್ನು ಹೇಳಿದ್ರು. ಇವತ್ತಿನ ವೃತವನ್ನು ಮಾಡುವಾಗ ನಾವು ಏನನ್ನು ಪಾಲಿಸಬೇಕು, ಏನನ್ನು ಪಾಲಿಸಬಾರ್ದು, ಡೂ ಅಂಡ್ ಡೋಂಟ್, ಇದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಎದ್ದು ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತಹ ಮಂಗಳಾರತಿಯ ಒಂದು ವೈಶಿಷ್ಟ್ಯತೆಗಳನ್ನು, ಅದರ ಒಂದು ಉಪಯೋಗಗಳನ್ನು ತಿಳಿಸ್ತಾ ಇದ್ದಾರೆ. ನಾವು ಮಾತ್ರ ಅಲ್ಲದೆ ಬೇರೆಯವರನ್ನು ಕೂಡ ಈ ವೃತ್ತಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಬೆಳಿಗ್ಗೆ ಎದ್ದು ಪರಮಾತ್ಮನ ದರ್ಶನವನ್ನು ಮಾಡಿದ್ರೆ ಯಾವುದೆಲ್ಲ ಸೌಲಭ್ಯಗಳು ಸಿಗ್ತದೆ ಅಂತ ಹೇಳ್ಕೊಂಡು ಇದರಲ್ಲಿ ಗೋದಾದೇವಿಯರು ತಿಳಿಸ್ತಾರೆ. ಇದರೊಂದಿಗೆ ನಾನು ಇವತ್ತಿನ ಪಾಸುರವನ್ನು ಇಲ್ಲಿಗೆ ಅಲ್ಪ ವಿರಾಮವನ್ನು ಕೊಡ್ತೇನೆ. ನಾಳೆ ಇನ್ನೊಂದು ಭಕ್ತಾರರು ಬಂದು ನಿಮ್ಗೆ ಬೇರೆ ಪಾಸುರದ ಮೂರನೇ ಪಾಸುರದ ಬಗ್ಗೆ ಎಲ್ಲ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಇದರಲ್ಲಿ ಏನಾದ್ರೂ ನಿಮ್ಗೆ ಒಳ್ಳೇದು ಕಂಡ್ರೆ ಅದೆಲ್ಲ ನನ್ನ ಗುರು ಮಹಾರಾಜರವರ ಒಂದು ಕೃಪೆ. ಏನಾದ್ರೂ ತಪ್ಪು ಅಂತ ಕಂಡ್ರೆ, ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಅದನ್ನು ಕ್ಷಮಿಸಿ. ಅದು ನನ್ನಿಂದ ಆದಂತಹ ತಪ್ಪುಗಳು. ದಯವಿಟ್ಟು ಯಾರಿಗಾದ್ರೂ ಏನಾದ್ರೂ ಇದರ ಬಗ್ಗೆ ಇನ್ನೂ ಏನಾದ್ರೂ ಆಡ್ ಮಾಡ್ಬೇಕಿದ್ರೆ ಅಥವಾ ಏನಾದ್ರೂ ಹೇಳಲಿಕ್ಕಿದ್ರೆ ದಯವಿಟ್ಟು ಮೈಕ್ ಓಪನ್ ಮಾಡಿ ನೀವು ತಿಳಿಸ್ಬೋದು. ಹರೇ ಕೃಷ್ಣ. ನನಗೆ ಇವತ್ತೊಂದು ಈ ಅವಕಾಶವನ್ನು ಕೊಟ್ಟದಂತಹ ದಾಮೋದರ ದೇಶದ ವರಿಷ್ಠ ಭಕ್ತರೇ ಆದಂತಹ ಜಯಗೋವಿಂದ ಪ್ರಭು, ರಾಧಾಮಾಧವ ಮಾತಾಜಿ ಅವರ ಅಮೃತ ಮಾತಾಜಿ ಅವರಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಅಜ್ಞಾನಿಯಾದಂತಹ ನನಗೂ ಕೂಡ ಒಂದು ಈ ಅವಕಾಶವನ್ನು ಕೊಟ್ಟು ನನಗೆ ಒಂದು ಮಾತಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಧು ಸಾಧು ಸಾಧು. ವೆರಿ ನೈಸ್. ತುಂಬ ಚೆನ್ನಾಗಿ ಬಂತು ನಿಮ್ಮ ಇವತ್ತಿನ ಪ್ರವಚನ. ಸ್ಪೆಷಲಿ ಆ ದಾಸರ ಪದ ತುಂಬ ಚೆನ್ನಾಗಿ ಹೇಳಿದ್ರಿ, ಭಾಳ ಸೊಗಸಾಗಿ ಹೇಳಿದ್ರಿ, ಸೊಗಸಾಗಿ ಅರ್ಥ ಕೂಡ ಮಾಡಿಕೊಟ್ಟಿದ್ದೀರಾ ಇವತ್ತಿನ ಪಾಶುರಂ ಕೂಡ. ಸೊ
ಕಾತ್ಯಾನಿ ವ್ರತದ ಬಗ್ಗೆ. ಸೊ ತುಂಬ ತುಂಬ ಧನ್ಯವಾದಗಳು. ಯಾರಿಗಾರ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇನ್ನು ಸ್ವಲ್ಪ ಟೈಮ್ ಇದೆ, ಇನ್ನೊಂದು 5 ನಿಮಿಷ ಟೈಮ್ ಇದೆ. ಸೊ ದಟ್ ಮೇನ್ ರೂಮ್ ಹೋಗ್ಲಿಕ್ಕೆ. ಹರೇ ಕೃಷ್ಣ. ಚಾರ್ಟ್ ಅಲ್ಲಿ ಹೇಳಿದ್ದಾರೆ ಶರಣಾಗತಿಯ ಬಗ್ಗೆ ನಾನು ಹೇಳಿದ್ದೆ. ಅಂದ್ರೆ ಆರು, ಈ ವ್ರತದಲ್ಲಿ 6 ವಿಷಯಗಳನ್ನು ಮಾಡಬಾರ್ದು, ಯಾವ 6 ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಇದು ಮಾಡಿದೆ. ಅಂದ್ರೆ 6 ವಿಷಯ ಯಾವುದನ್ನು ನಾವು ಮಾಡಬಾರ್ದು ಅಂದ್ರೆ ಇದರಲ್ಲಿ ಹೇಳಿದ್ದಾರೆ: ಹಾಲು ಹಾಗೂ ತುಪ್ಪವನ್ನು ಸೇವಿಸದೇ ಇರುವುದು ಒಂದು, ಎರಡನೇದಾಗಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳದೇ ಇರುವುದು, ಮತ್ತೆ ಹೂವನ್ನು ಮುಡಿಯದೇ ಇರುವುದು, ಚಾಡಿ ಮಾತುಗಳು ಅಥವಾ ಪ್ರಜಲ್ಪವನ್ನು ಮಾಡದೇ ಇರುವುದು, ಹಿರಿಯರ ಮಾತುಗಳನ್ನು ಮೀರದೇ ಇರುವುದು. ಈ 6 ಕೃತ್ಯಗಳನ್ನು ನಾವು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಅದರೊಂದಿಗೆ ಏನೆಲ್ಲ ಮಾಡ್ಬೇಕಂದ್ರೆ ಶ್ರೀಪಾದದ ಬಗ್ಗೆ ಕೀರ್ತನೆ, ಉಷಾಕಾಲದಲ್ಲಿ ಸ್ನಾನ, ಅತಿಥಿ ಸತ್ಕಾರ, ಭಿಕ್ಷುಕರಿಗೆ ದಾನ ಧರ್ಮಗಳನ್ನು ಮತ್ತು ಆತ್ಮೋಜ್ಜೀವನದ ಚಿಂತನೆ, ದೇವರ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಿಂದ ಇರುವುದು, ಇವುಗಳನ್ನು ನಾವು ತಪ್ಪದೆ ಅನುಸರಿಸಿದ್ರೆ ಅದೇ ನಮ್ದು ಒಂದು ಶರಣಾಗತಿ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೇಳ್ತಾ ಕೃಷ್ಣ. ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಯ್ಸ್ ಕೇಳುದಿಲ್ಲ ನಮ್ಗೆ. ಇಲ್ಲ 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 ಪ್ರಭು, ಕ್ಲಿಯರ್ ಆಗಿದೆ. ನೋ ಇಶ್ಯೂಸ್. ಹರೇ ಕೃಷ್ಣ. ಶಿವಾನಂದ ಪ್ರಭುಜಿ, ದೇವರತ್ನ ಪ್ರಭುಜಿ, ತುಂಬಾನೇ ಚೆನ್ನಾಗಿ ಬಂತು. ಎಸ್ಪೆಷಲಿ ಇವರು ವೆಂಕಟರತ್ನ ಪ್ರಭು ಹೇಳ್ದಂಗೆ ನೀವು ಹಾಡನ್ನ ತುಂಬಾನೇ ಚೆನ್ನಾಗಿ ಹೇಳ್ತೀರಿ. ರಾಗವಾಗಿ, ತಾಳವಾಗಿ, ಭಾವವಾಗಿ ಅದನ್ನ ಅರ್ಥ ಮಾಡ್ಕೊಳಕ್ ನಮಗೆ ತುಂಬಾನೇ ಸುಲಭ ಆಗುತ್ತೆ ಪ್ರಭುಜಿ. ಪ್ರಭುಜಿ, ಒಂದು ಪ್ರಶ್ನೆ ಅಂದ್ರೆ, ಈ ನಾವು ಇದನ್ನ ಈ ರೀತಿ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ಬೇಕಂತಂದ್ರೆ, ಈ ಅಂಡಾಲ ಮೂಲಕ ನಾವು ಆಮ್, ಈಗ ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟು ಏನು ನಾವು ಕರಿತೀವೋ, ಈಗ ನೀವು ಹೇಳಿದ್ರಿ ಡೂಸು ಡೋಂಟ್ಸ್ ಅಂತ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾನೆ ಇರ್ತೀವಿ. ಆದ್ರೂ ನಮಗೆ ಆ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ. ಅದನ್ನ ನಾವು ಇಟ್ಕೊಂಡು ಹೇಗೆ ನಾವು ಇದನ್ನ ಮಾಡೋದು ಮಾಡಬಾರ್ದು ಏನಿದೆಯೋ ಅದನ್ನ ಹೇಗೆ ಫಾಲೋ ಮಾಡ್ಬೋದು ಅನ್ನೋದು ನಮ್ಗೆ ಸ್ವಲ್ಪ ಹೇಳಕ್ಕಾಗುತ್ತಾ ಪ್ರಭುಜಿ? ಇದನ್ನೇ ನಾವು ಎಂತ ಹೇಳ್ತೇವೆ, ಕೇವಲ ನಾನು ಮೊದಲೇ ಹೇಳಿದಾಗೆ ನಾವು ಮಾತ್ರ, ಒಬ್ರು ಮಾತ್ರ ಮಾಡದೆ ಇನ್ನೊಬ್ಬರಿಗೂ ಕೂಡ ನಾವು ಇದರ ವಿಷಯಗಳನ್ನು ತಿಳಿಸಿ, ಅದನ್ನೇ ಹೇಳಿದ ಭಗವದ್ಗೀತೆಯಲ್ಲಿ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆ ಅಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಸರಮಂತಿ ಸ. ಅಂದ್ರೆ ಇದರಲ್ಲಿ ಭಕ್ತಾದಿಗಳ ಒಂದು ಏನ್ ಹೇಳ್ತಾರೆ, ಒಂದು ಬೆನಿಫಿಟ್ ಅಂತ ಹೇಳ್ತೇವೆ, ಅದು ಕೂಡ ತುಂಬಾ ಪ್ರಾಮುಖ್ಯವಾದದ್ದು. ನಾವು ಮಾತ್ರ ಅಲ್ಲದೆ ಇನ್ನೊಬ್ಬ ಭಕ್ತರ ಒಂದು ಸಂಘ ಉಂಟಲ್ಲ, ಸತ್ಸಂಗ ಅಂತ ಹೇಳ್ತೇವೆ, ಅದು ತುಂಬಾ ಪ್ರಾಮುಖ್ಯವಾದಂಥದ್ದು. ಅದೇ ರೀತಿ ನಮ್ಗೆ ಗುರು ದೀಕ್ಷೆ, ಗುರುವಿನ ಒಂದು ದೀಕ್ಷೆ ಸಿಕ್ಕಿದ್ರೆ ಅದರಲ್ಲೂ ಕೂಡ ನಮಗೆ ತುಂಬಾ ಇದು ಉಪಯೋಗ ಆಗ್ತದೆ. ಇದನ್ನೆಲ್ಲ ಪಾಲಿಸಿದ್ರೆ ಮಾತ್ರ ನಮಗೆ ಈ ರೀತಿಯಾಗಿ ಒಂದು ನಮ್ಮ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ನಾವೇನು ತ್ರೇತಾಯುಗದ ಹಾಗೆ ಅಥವಾ ದ್ವಾಪರ ಯುಗದ ಹಾಗೆ ಸತ್ಯಯುಗದ ಹಾಗೆ ಎಲ್ಲ, ಇದು ಕಲಿಯುಗ. ಸೊ ಕಲಿಯುಗದಲ್ಲಿ ಏನೆಲ್ಲ ನಮಗೆ ಒಂದು ನಮ್ಮ ಗುರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದನ್ನು ಪರಿಪಾಲಿಸಿದ್ರೆ ಖಂಡಿತ ನಮ್ಮ ಒಂದು ಉತ್ತಮ ಜೀವನಕ್ಕೆ ಒಂದು ಒಳ್ಳೆ ನಾಂದಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಧ್ರುವ. ಹರೇ ಕೃಷ್ಣ. ಯಾಕೆಂದ್ರೆ ಸತ್ಯಯುಗದಲ್ಲಿ ಇದ್ದ ಹಾಗೆ ಅವರಿಗೆಲ್ಲ ಆಯಸ್ಸುಗಳು 1,00,000 ವರ್ಷ ಇತ್ತು. ಆ 1,00,000 ವರ್ಷದಲ್ಲಿ ಅವರು ಘೋರವಾದ ತಪಸ್ಸುಗಳನ್ನೆಲ್ಲ ಮಾಡ್ತಿದ್ರು. ಆದ್ರೆ ಅದೇ ತ್ರೇತಾಯುಗಕ್ಕೆ ಬರುವಾಗ ಅದರಲ್ಲಿ 1 0 ಕಳೆದು 10,000 ವರ್ಷ ಅವರ ಆಯುಸ್ಸಿತ್ತು. ಅದರಲ್ಲಿ ಅವರು ಮ, ಏನಂದ್ರೆ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಿದ್ರು. ಈಗ ಈ ಕಲಿಯುಗಕ್ಕೆ ಆ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೂ ಕೂಡ ಬೇಕಾದಂತಹ ಪರಿಕರಗಳು ಕೂಡ ಪೂರಕವಾಗಿ ಸಿಗ್ತಾ ಇರುವುದಿಲ್ಲ. ಯಾಕಂದ್ರೆ ಅಷ್ಟೇ ಶುದ್ಧವಾದಂತಹ ತುಪ್ಪ, ಅಷ್ಟೇ ಶುದ್ಧವಾದಂತಹ ಹಾಲುಗಳೆಲ್ಲ ನಮ್ಗೆ ಸಿಗುವುದಿಲ್ಲ. ಅದೇ ರೀತಿ ದ್ವಾಪರ ಯುಗದಲ್ಲಿ ಅವರು DT ವರ್ಷಿಪ್ಗಳನ್ನೆಲ್ಲ ಮಾಡ್ತಿದ್ರು. ಆದ್ರೆ ಕಲಿಯುಗದಲ್ಲಿ ಈ ಯಾವುದನ್ನೇ ಕೂಡ ಮಾಡ್ಲಿಕ್ಕೆ ಯಾಕೆಂದ್ರೆ ಒಂದೊಂದೇ 0 ವರ್ಷಗಳು ದ್ವಾಪರ ಯುಗದಲ್ಲಿ 1,000 ವರ್ಷ, ಈಗ 100 ವರ್ಷ ಕಲಿಯುಗದಲ್ಲಿ. ಆ 100 ವರ್ಷದಲ್ಲಿ ಕೂಡ ಯಾರು ಕೂಡ 100 ವರ್ಷ ಖಂಡಿತ ಬದುಕ್ತಾರೆ ಅಂತ ಯಾರಿಗೂ ಸಾಧ್ಯ. ಯಾಕಂದ್ರೆ 50 60 ವರ್ಷ ಆಗುವಾಗಲೇ ಕಾಯ ಕಾಯಿಲೆಗಳು ಬಿದ್ದು ನಾವು ಇದಾಗ್ತೇವೆ. ಸೊ ಅದಕ್ಕೋಸ್ಕರವೇ ನಾವು ಕಲಿಯುಗದಲ್ಲಿ ಕೇವಲ ಹರಿನಾಮವನ್ನು ಮಾಡಿ ಭಕ್ತರ ಸಂಘದೊಂದಿಗೆ ಗುರುವಿನ ಆಶ್ರಯದೊಂದಿಗೆ ಇದ್ರೆ ಖಂಡಿತ ನಮಗೆ ಕೂಡ ಒಂದಲ್ಲ ಒಂದು ದಿವಸ ಗೋಲೋಕ ಪ್ರಾಪ್ತಿ ಆಗುತ್ತದೆ ಅಂತ ನಾನು ಎಣಿಸ್ತೇನೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ತುಂಬಾ ಧನ್ಯವಾದ. ಇನ್ನೊಂದು ಪ್ರಭುಜಿ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಈಗ ಡೋಂಟ್ ಅಂತ ಏನು ಅವಾಯ್ಡ್ ಈಟಿಂಗ್ ಏನು ಹೇಳಿದ್ರಲ್ಲ ನೀವು, ಘೀ ಮತ್ತೆ ತುಪ್ಪ ಮತ್ತೆ ಹಾಲು,
ಅದು ಏನ ಇದು ತೋರಿಸುತ್ತೆ ಪ್ರಭು? ಈ ಮಂತಲ್ಲಿ ತಿನ್ಬಾರ್ದು ಅಂತನಾ ಇಲ್ಲ ಹೇಗೆ ಅದು? ಪ್ರಭು ಇದು ಆಕ್ಚುಲಿ ಗೋದಾದೇವಿಯರ ಪಾವೈನ ಒಂದು ವೃತ್ತದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಬೇರೆ ಯಾವ ವೃತ್ತದಲ್ಲಿ ಅವರು ಆಚರಿಸಿದ ವೃತ್ತದ ಬಗ್ಗೆ, ಆ ವೃತ್ತದಲ್ಲಿ ಏನೆಲ್ಲ ಮಾಡಬಾರ್ದು ಅಂತ ಅದರಲ್ಲಿ ಗೋದಾದೇವಿಯರು ಹೇಳ್ತಾರೆ ಪ್ರಭು. ಓಕೆ ಓಕೆ. ಯಾಕೆಂದ್ರೆ ಅದಿತಿಯವರು ಕೂಡ ನೋಡಿ ಪಯೋವೃತ ಇದು ಮಾಡುವಾಗ ಖಾಲಿ ಅದರಲ್ಲಿ ಹಾಲನ್ನು ಮಾತ್ರ ಸೇವಿಸ್ತಾ ಇದ್ರು ನೋಡಿ, ಅದು ಪಯೋವೃತ ಅಂತ. ಹಾಗೆ ಇದರಲ್ಲಿ ಪಾವೈನ ಒಂದು ವೃತ್ತ ಅಂತ, ಅದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೋದಾದೇವಿಯರು ಬೇರೆ ಸಖಿಯವರಿಗೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅಲ್ಲ, ನನಗೆ ನಾವು ಕೂಡ ಚತುರ್ಮಾಸ ಮಾಡ್ತಿಲ್ಲ, ಆ ರೀತಿ ಏನಾದರೂ ಇದು ಏನಾದರೂ ಇದೆಯಾ ಅಂತ ಅದಕ್ಕೆ ಡೌಟ್ ಆಯ್ತು ಅಷ್ಟೇ. ಚಾತುರ್ಮಾಸ್ಯದ ಇದೇ ಬೇರೆ ಪ್ರಭು. ಇದು ಈ ಪಾವೈನ ಅಂದ್ರೆ ಇದರಲ್ಲಿ ಅವರು ಕೃಷ್ಣನನ್ನು ತನ್ನ ಪತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಅವರು ವೃತವನ್ನು ವ್ರತ ಆಚರಿಸ್ತಾ ಮಾಡಬೇಕು. ಇದ್ದಾರೆ ಓಕೆ ಇದರಲ್ಲಿ. ಓಕೆ ಓಕೆ ಹರೇ ಓಕೆ. ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಅದೀಗ ಸಮಯ ಆಗಿದೆ ಪ್ರಭು, 6:25. ವಿಲ್ ಗೋ ಟು ದ ಮೇನ್ ರೂಮ್ ಪ್ರಭುಜಿ. ಓಕೆ. ಎಲ್ಲರೂ ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಮತ್ತೊಮ್ಮೆ ತುಂಬ ತುಂಬ ಧನ್ಯವಾದಗಳು. ಹರೇ ಕೃಷ್ಣ.